ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಕ್ಷಣ ನಿಮ್ಮ ಜೀವನದ ಕಡೆ ನೋಡಿ. ನಿಮ್ಮ ಬದುಕಿನಲ್ಲಿ ಎಷ್ಟು ಸಲ ಇಂತಹ ಪರಿಸ್ಥಿತಿ ಎದುರಾಗಿದೆ? ಯಾರೋ ಒಬ್ಬರು ತಪ್ಪು ಮಾಡಿದ್ದಾರೆ, ತಕ್ಷಣ ನಿಮ್ಮ ಬಾಯಿಂದ ಮಾತು ಹೊರಬಿದ್ದಿದೆ. ಯಾರೋ ನಿಮ್ಮ ಬಗ್ಗೆ ಚರ್ಚಿಸುತ್ತಿದ್ದಾರೆ, ನೀವು ಅಲ್ಲಿ ಹೋಗಿ ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ. ಯಾರೋ ತಮ್ಮ ನೋವನ್ನು ಹೇಳಿಕೊಳ್ಳುತ್ತಿದ್ದಾರೆ, ನೀವು ಸಲಹೆ ಕೊಡಲು ಶುರು ಮಾಡಿದ್ದೀರಿ. ಯಾರೋ ನಿಮ್ಮನ್ನು ಟೀಕಿಸಿದ್ದಾರೆ, ನೀವು ಅದನ್ನು ಸಮರ್ಥಿಸಿಕೊಳ್ಳಲು ಹೊರಟಿದ್ದೀರಿ. ಇವೆಲ್ಲದರ ಪರಿಣಾಮ ಏನಾಗಿದೆ? ಆ ಸಂಬಂಧ ಹಾಳಾಗಿದೆ, ಆ ಸನ್ನಿವೇಶ ಇನ್ನಷ್ಟು ಕೆಟ್ಟದಾಗಿದೆ, ಅಥವಾ ನಿಮ್ಮ ಮನಸ್ಸೇ ತಲ್ಲಣಿಸಿ ಹೋಗಿದೆ. ಈ ಆಧುನಿಕ ಕಾಲದಲ್ಲಿ ನಾವು ಬದುಕುತ್ತಿದ್ದೇವೆ. ಪ್ರತಿ ಮನೆಯಲ್ಲೂ ಜಗಳ, ಪ್ರತಿ ಕಚೇರಿಯಲ್ಲೂ ತಪ್ಪು ತಿಳಿವಳಿಕೆ, ಪ್ರತಿ ಸ್ನೇಹದಲ್ಲೂ ಮನಸ್ತಾಪ. ಇವೆಲ್ಲದರ ಮೂಲ ಕಾರಣ ಒಂದೇ: ಬೇಡದ ಸಮಯದಲ್ಲಿ ಆಡಿದ ಒಂದು ಮಾತು. ಒಂದು ಮಾತು ವರ್ಷಗಟ್ಟಲೆ ಕಟ್ಟಿದ ಸಂಬಂಧವನ್ನು ಕ್ಷಣಾರ್ಧದಲ್ಲಿ ಹಾಳು ಮಾಡಬಲ್ಲದು. ಒಂದು ಮಾತು ನಿಮ್ಮ ಘನತೆಯನ್ನು ಮಣ್ಣಿನಲ್ಲಿ ಬೆರೆಸಬಲ್ಲದು. ಒಂದು ಮಾತು ನಿಮ್ಮ ಭವಿಷ್ಯವನ್ನೇ ನಿರ್ಧರಿಸಿಬಿಡಬಹುದು. ಹಿಂದಿನ ಕಾಲದ ಹಿರಿಯರು ಹೇಳುತ್ತಿದ್ದರು, ನಾಲಿಗೆ ತಡೆದರೆ ನಾಡುಳಿಯುತ್ತದೆ ಎಂದು. ಇದು ಬರೀ ಮಾತಲ್ಲ, ಇದು ಜೀವನದ ಸಾರ. ಮಾತನಾಡುವ ಶಕ್ತಿ ದೇವರು ನಮಗೆ ಕೊಟ್ಟ ಒಂದು ಅಮೂಲ್ಯ ಉಡುಗೊರೆ. ಆದರೆ ಈ ಉಡುಗೊರೆಯನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಮ್ಮ ಬದುಕಿನ ದಿಕ್ಕು ನಿರ್ಧಾರವಾಗುತ್ತದೆ. ಇಂದು ನಾವು ಮಾತನಾಡಲಿರುವ ವಿಷಯ ಬಹಳ ಮಹತ್ವದ್ದು. ಈ 8 ಸಂದರ್ಭಗಳಲ್ಲಿ ಬಾಯಿ ಮುಚ್ಚಿಕೊಳ್ಳಿ. ಇದು ಹೇಡಿತನವಲ್ಲ, ಇದು ದೌರ್ಬಲ್ಯವಲ್ಲ, ಇದು ಜ್ಞಾನಿಗಳ ಶಕ್ತಿ, ಇದು ಬುದ್ಧಿವಂತರ ಅಸ್ತ್ರ. ಯಾವ ಸಮಯದಲ್ಲಿ ಮಾತನಾಡಬೇಕು, ಯಾವ ಸಮಯದಲ್ಲಿ ಮೌನ ತಾಳಬೇಕು ಎನ್ನುವ ವಿವೇಚನೆ ತಿಳಿದವನು ಈ ಜಗತ್ತಿನಲ್ಲಿ ಯಶಸ್ವಿಯಾಗುತ್ತಾನೆ, ಗೌರವ ಪಡೆಯುತ್ತಾನೆ, ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುತ್ತಾನೆ. ನೋಡಿ, ಮಾತಿನ ಬಗ್ಗೆ ನಮ್ಮ ಪುರಾಣಗಳು ಎಷ್ಟು ಆಳವಾಗಿ ಯೋಚಿಸಿವೆ ಅಂದರೆ, ಮಹಾಭಾರತದಿಂದ ಹಿಡಿದು ಭಗವದ್ಗೀತೆಯವರೆಗೆ, ರಾಮಾಯಣದಿಂದ ಹಿಡಿದು ಉಪನಿಷತ್ತಿನವರೆಗೆ ಪ್ರತಿಯೊಂದರಲ್ಲೂ ಮಾತಿನ ಶಕ್ತಿ ಮತ್ತು ಮೌನದ ಮಹಿಮೆಯನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಒಂದು ಮಾತಿನಿಂದ ಕುರುಕ್ಷೇತ್ರ ಯುದ್ಧಮೇ ಆರಿಹೋಯಿತು. ದ್ರೌಪದಿಯ ಒಂದು ಮಾತು ದುರ್ಯೋಧನನ ಕೋಪಕ್ಕೆ ತುಪ್ಪ ಹಾಕಿತು. ಕೈಕೇಯಿಯ 2 ವರಗಳ ಮಾತು ಇಡೀ ರಾಜ್ಯದ ಭವಿಷ್ಯವನ್ನು ಬದಲಾಯಿಸಿತು. ಇದು ಇತಿಹಾಸ ಹೇಳುತ್ತಿರುವ ಒಂದು ಸತ್ಯ. ಮಾತಿಗ ಅಪಾರ ಶಕ್ತಿಯಿದೆ. ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ಸಂಜೀವನಿ, ಇಲ್ಲದಿದ್ದರೆ ಅದು ಕಾಲಕೂಟ ವಿಷ. ಆದ್ದರಿಂದ ಇಂದು ನಾವು ಆ 8 ಸಂದರ್ಭಗಳ ಬಗ್ಗೆ ಮಾತನಾಡೋಣ. ಅಲ್ಲಿ ಬಾಯಿ ಮುಚ್ಚಿಕೊಂಡಿರುವುದೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ. ಈ ಸಂದರ್ಭಗಳನ್ನು ಅರ್ಥಮಾಡಿಕೊಂಡು ಅದರ ಪ್ರಕಾರ ನಡೆದರೆ ನಿಮ್ಮ ಜೀವನ ಬದಲಾಗುತ್ತದೆ. ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತವೆ, ನಿಮ್ಮ ಮನಸ್ಸು ಶಾಂತವಾಗುತ್ತದೆ, ನಿಮ್ಮ ಘನತೆ ಹೆಚ್ಚಾಗುತ್ತದೆ. ಮೊದಲ ಸಂದರ್ಭ: ಯಾರಾದರೂ ಕೋಪದಲ್ಲಿದ್ದಾಗ. ಇದನ್ನು ಸ್ವಲ್ಪ ವಿಸ್ತಾರವಾಗಿ ಯೋಚಿಸೋಣ. ಯಾವತ್ತಾದರೂ ನೀವು ನೋಡಿದ್ದೀರಾ, ಬೆಂಕಿಗೆ ತುಪ್ಪ ಹಾಕಿದಾಗ ಏನಾಗುತ್ತದೆ? ಅದು ಇನ್ನಷ್ಟು ಉರಿಯುತ್ತದೆ. ಕೋಪದಲ್ಲಿರುವ ಮನುಷ್ಯ ಬೆಂಕಿಯಂತೆ. ಆ ಸಮಯದಲ್ಲಿ ನೀವು ಮಾತನಾಡಿದರೆ ನಿಮ್ಮ ಮಾತು ಎಷ್ಟು ಸರಿಯಾಗಿದ್ದರೂ ಅದು ತಪ್ಪಾಗಿ ಕೇಳಿಸುತ್ತದೆ, ಎಷ್ಟು ಒಳ್ಳೆಯದಾಗಿ ಹೇಳಿದ್ದರೂ ಅದು ಚುಚ್ಚಿದಂತೆ ಅನ್ನಿಸುತ್ತದೆ. ಕೋಪದ ಬೆಂಕಿಯಲ್ಲಿ ತರ್ಕ ಸುಟ್ಟು ಹೋಗಿರುತ್ತದೆ, ವಿವೇಕ ಭಸ್ಮವಾಗಿರುತ್ತದೆ. ಹಾಗಾಗಿ ಯಾರಾದರೂ ಕೋಪದಲ್ಲಿದ್ದಾಗ, ಅದು ನಿಮ್ಮ ಸಂಗಾತಿಯಾಗಿರಲಿ, ಮಕ್ಕಳಾಗಿರಲಿ, ಸಹೋದ್ಯೋಗಿಯಾಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ, ಆ ಕ್ಷಣದಲ್ಲಿ ಬಾಯಿ ಮುಚ್ಚಿ. ಅವರ ಕೋಪ ತಣ್ಣಗಾಗಲಿ, ಮನಸ್ಸು ಶಾಂತವಾಗಲಿ, ಆಮೇಲೆ ಮಾತನಾಡಿ. ಅದು ನಿಜವಾದ ಬುದ್ಧಿವಂತಿಕೆ. ಎರಡನೇ ಸಂದರ್ಭ: ನೀವೇ ಕೋಪದಲ್ಲಿದ್ದಾಗ. ಇದು ಇನ್ನೂ ಮುಖ್ಯ, ಯಾಕೆಂದರೆ ಇತವರ ಕೋಪ ಗೊತ್ತಾಗುತ್ತದೆ, ಆದರೆ ನಮ್ಮ ಸ್ವಂತ ಕೋಪ ನಮಗೆ ಸರಿಯನ್ನಿಸುತ್ತದೆ. ಕೋಪದಲ್ಲಿ ಆಡಿದ ಮಾತು ಆಮೇಲೆ ಕಾಡುತ್ತದೆ. ಕೋಪದ ಭರದಲ್ಲಿ ತೆಗೆದ ನಿರ್ಧಾರ ಆಮೇಲೆ ಪಶ್ಚಾತ್ತಾಪ ತರುತ್ತದೆ. ಕೋಪದ ಭರದಲ್ಲಿ ಆಡಿದ ಒಂದು ಮಾತು ಜೀವನ ಪರ್ಯಂತ ಬೆಂಬಿಡದೆ ಕಾಡುತ್ತದೆ. ನಿಮಗೆ ಕೋಪ ಬಂದಿದೆ ಎಂದು ತಿಳಿದ ತಕ್ಷಣ ಬಾಯಿ ಮುಚ್ಚಿ, ಆ ಜಾಗ ಬಿಟ್ಟು ಹೋಗಿ, ನೀರು ಕುಡಿಯಿರಿ, ಉಸಿರು ತೆಗೆದುಕೊಳ್ಳಿ. ಆ ಕ್ಷಣದ ಮೌನ ನಿಮ್ಮ ಭವಿಷ್ಯವನ್ನು ರಕ್ಷಿಸುತ್ತದೆ. ಕೋಪದಲ್ಲಿರುವ ಇತರರ ಮುಂದೆ ಮತ್ತು ನಾವೇ ಕೋಪದಲ್ಲಿದ್ದಾಗ ಇವು ಬಾಹ್ಯ ಪರಿಸ್ಥಿತಿಗಳಿಗೆ ಸಂಬಂಧಿಸಿದವು. ಆದರೆ ಮುಂದಿನ 2 ಸಂದರ್ಭಗಳು ಇನ್ನೂ ಆಳವಾದವು, ಇನ್ನೂ ಹೆಚ್ಚು ಭಾವನಾತ್ಮಕವಾದವು. ಮೂರನೆಯ ಸಂದರ್ಭ: ಯಾರಾದರೂ ತಮ್ಮ ನೋವನ್ನು ಹೇಳಿಕೊಳ್ಳುತ್ತಿರುವಾಗ. ಇಂದಿನ ಜಗತ್ತಿನಲ್ಲಿ ಬಹಳ ವಿಚಿತ್ರ ಪ್ರವೃತ್ತಿಯಿದೆ. ಯಾರಾದರೂ ತಮ್ಮ ದುಃಖ ಹೇಳಿಕೊಳ್ಳಲು ಬಂದ್ರೆ ನಾವು ತಕ್ಷಣ ಸಲಹೆ ಕೊಡಲು ಹೊರಟುಬಿಡುತ್ತೇವೆ. ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು, ಇದು ನಿನ್ನ ತಪ್ಪು, ಅದು ನಿನ್ನ ತಪ್ಪು ಎಂದು ಹೇಳಲು ಶುರು ಮಾಡ್ತೇವೆ. ಅಥವಾ ಅವರ ಕಥೆ ಕೇಳಿದ ಕೂಡಲೇ ನಮ್ಮ ಕಥೆ ಹೇಳಲು ಶುರು ಮಾಡಿ
ಅರೆ ನನ್ನ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಸಮಸ್ಯೆ ಬಂದಿತ್ತು ಎಂದು ಅವರ ನೋವನ್ನು ಮೀರಿಸಲು ಪ್ರಯತ್ನಿಸುತ್ತೇವೆ. ಇದು ಒಳ್ಳೆಯ ಉದ್ದೇಶದಿಂದ ಆಗುತ್ತದೆ ಎನ್ನುವುದು ನಿಜ, ಆದರೆ ಪರಿಣಾಮ ಮಾತ್ರ ನೋವನ್ನು ಇನ್ನಷ್ಟು ಆಳಗೊಳಿಸುತ್ತದೆ. ಯಾರಾದರೂ ನೋವಿನಲ್ಲಿದ್ದಾಗ ಅವರಿಗೆ ಬೇಕಾಗಿರುವುದು ಸಲಹೆಯಲ್ಲ, ಸಹಾನುಭೂತಿ. ಅವರಿಗೆ ಬೇಕಾಗಿರುವುದು ಉಪದೇಶವಲ್ಲ, ಕೇಳುವ ಕಿವಿ. ಒಬ್ಬ ಮನುಷ್ಯ ಅಳುತ್ತಾ ಹೇಳಿಕೊಳ್ಳುತ್ತಿದ್ದಾನೆ ಎಂದರೆ ಅವನಿಗೆ ಆ ಕ್ಷಣದಲ್ಲಿ ಯಾರಾದರೊಬ್ಬರು ಅವನ ಮಾತಿಗೆ ತಲೆ ಹಾಕಲಿ, ಕಣ್ಣಿಗೆ ಕಣ್ಣಿಟ್ಟು ನೋಡಲಿ ಎಂದು ಬಯಸುತ್ತಾನೆ. ಆ ಸಮಯದಲ್ಲಿ ನೀವು ಬಾಯಿ ಮುಚ್ಚಿ ಮನಸ್ಸು ತೆರೆದು ಅವರ ಮಾತನ್ನು ಕೇಳಿ. ಅದೇ ನೀವು ಕೊಡಬಹುದಾದ ಅತ್ಯಂತ ದೊಡ್ಡ ಕಾಣಿಕೆ. ಒಂದು ಸಣ್ಣ ಉದಾಹರಣೆ ನೋಡಿ. ನಮ್ಮ ಕಡೆ ಹಳ್ಳಿಗಳಲ್ಲಿ ಒಬ್ಬ ಅಜ್ಜ ಇದ್ದ. ಊರಿನಲ್ಲಿ ಯಾರಿಗೇ ನೋವಾದರೂ ಅವರ ಮನೆಬಾಗಿಲಿಗೆ ಹೋಗುತ್ತಿದ್ದರು. ಅಜ್ಜ ಮಾಡುತ್ತಿದ್ದದೇನು ಗೊತ್ತಾ? ಬರೀ ಕೇಳುತ್ತಿದ್ದ. ಒಂದು ಮಾತು ಆಡದೆ, ಒಂದು ಸಲಹೆಯೂ ಕೊಡದೆ ತಲೆ ಅಲ್ಲಾಡಿಸುತ್ತಾ ಕೂತಿರುತ್ತಿದ್ದ. ಜನ ಮಾತನಾಡಿ ಎದ್ದು ಹೋಗುತ್ತಿದ್ದರು. ಮನಸ್ಸು ಹಗುರಾಯಿತು ಎಂದು ಹೇಳುತ್ತಿದ್ದರು. ಅಜ್ಜ ಒಂದೂ ಮಾತಾಡಿರಲಿಲ್ಲ, ಆದರೂ ಅವರ ನೋವು ಕಡಿಮೆಯಾಗಿತ್ತು. ಇದೇ ಮೌನದ ಮಹಿಮೆ. ಯಾರಾದರೂ ಅಳುತ್ತಿರುವಾಗ, ನೋವಿನಲ್ಲಿರುವಾಗ, ಕಷ್ಟ ಹೇಳಿಕೊಳ್ಳುತ್ತಿರುವಾಗ ಸಲಹೆ ಕೊಡಬೇಡಿ, ಹೋಲಿಕೆ ಮಾಡಬೇಡಿ, ಟೀಕಿಸಬೇಡಿ. ಬರೀ ಇರಿ, ಬರೀ ಕೇಳಿ, ಅದೇ ಸಾಕು, ಅದೇ ಸಂಜೀವಿನಿ. 4ನೆಯ ಸಂದರ್ಭ, ಮೂರ್ಖರ ಮುಂದೆ ಜ್ಞಾನ ಹಂಚಬೇಡಿ. ಇದು ಕೇಳಲು ಕಠಿಣವಾಗಿ ಅನ್ನಿಸಬಹುದು, ಆದರೆ ಬದುಕಿನ ಬಹಳ ದೊಡ್ಡ ಸತ್ಯ ಇದು. ಎಲ್ಲರೂ ನಿಮ್ಮ ಮಾತನ್ನು ಕೇಳಲು ಯೋಗ್ಯರಾಗಿರುವುದಿಲ್ಲ. ಎಲ್ಲರಿಗೂ ನಿಮ್ಮ ಜ್ಞಾನವನ್ನು ಅರ್ಥಮಾಡಿಕೊಳ್ಳುವ ಸ್ಥಿತಿ ಇರುವುದಿಲ್ಲ. ಎಲ್ಲರಿಗೂ ನಿಮ್ಮ ಅನುಭವ ಅರ್ಥವಾಗುವ ಮಟ್ಟ ಇರುವುದಿಲ್ಲ. ನೀವು ಒಳ್ಳೆಯ ಮಾತನ್ನು ತಪ್ಪಾದ ಕಿವಿಗೆ ಹಾಕಿದರೆ ಏನಾಗುತ್ತದೆ? ಅದು ವ್ಯರ್ಥವಾಗುತ್ತದೆ. ಅಷ್ಟೇ ಅಲ್ಲ, ಅಪಾಯಕಾರಿಯಾಗುತ್ತದೆ. ನಿಮ್ಮ ಒಳ್ಳೆಯ ಮಾತು ಅವರ ಬಾಯಲ್ಲಿ ತಿರುಗಿ ನಿಮ್ಮ ಮೇಲೆ ಬರುತ್ತದೆ. ನಿಮ್ಮ ಅನುಭವ ಅವರ ಬಾಯಲ್ಲಿ ಹಾಸ್ಯಾಸ್ಪದವಾಗುತ್ತದೆ. ಹಾಗಾಗಿ ಯಾರ ಮನಸ್ಸು ಗ್ರಹಣ ಮಾಡಲು ತಯಾರಿಲ್ಲವೋ ಅವರ ಮುಂದೆ ಬಾಯಿ ಮುಚ್ಚಿ. ಚಾಣಕ್ಯ ಹೇಳಿದ್ದಾರೆ, ಮೂರ್ಖರ ಮುಂದೆ ಜ್ಞಾನ ಹೇಳಿದರೆ ಅದು ಪರ್ಲು ಅರಿಯದ ಹಂದಿಗೆ ಮುತ್ತು ಎಸೆದಂತೆ. ಇದು ಯಾರನ್ನೋ ಅವಮಾನಿಸಲು ಹೇಳಿದ ಮಾತಲ್ಲ. ಯಾರ ಬೆಳವಣಿಗೆಯ ಹಂತ ಎಲ್ಲಿದೆ ಎಂಬುದನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಮಾತನಾಡಿ ಎನ್ನುವ ಜ್ಞಾನ ಇದರಲ್ಲಿ ಅಡಗಿದೆ. ವೈದ್ಯ ಎಲ್ಲ ರೋಗಿಗಳಿಗೂ ಒಂದೇ ಔಷಧ ಕೊಡುವುದಿಲ್ಲ. ಒಬ್ಬೊಬ್ಬರ ಸ್ಥಿತಿ ನೋಡಿ ಅದಕ್ಕೆ ತಕ್ಕ ಔಷಧ ಕೊಡುತ್ತಾನೆ. ಹಾಗೆಯೇ ನಾವು ಯಾರಿಗೆ ಏನು ಹೇಳಬೇಕು, ಯಾವಾಗ ಹೇಳಬೇಕು, ಯಾವಾಗ ಮೌನ ತಾಳಬೇಕು ಎಂಬ ವಿವೇಕ ಬೆಳೆಸಿಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಇಂತಹ ಅನುಭವ ಆಗಿರುತ್ತದೆ. ನೀವು ತುಂಬಾ ಅಕ್ಕರೆಯಿಂದ ಯಾರಿಗೋ ಒಳ್ಳೆಯ ಮಾತು ಹೇಳಿದ್ದೀರಿ. ಅವರು ಅದನ್ನು ಅಣಕ್ಕಿಸಿದ್ದಾರೆ ಅಥವಾ ಉಡಾಫೆ ಮಾಡಿದ್ದಾರೆ. ಆ ಸಮಯದಲ್ಲಿ ನೀವು ಹೇಗೆ ಅನ್ನಿಸಿರುತ್ತೀರಿ? ನಿರಾಸೆ, ಅವಮಾನ, ದುಃಖ ಎಲ್ಲವೂ ಒಟ್ಟಿಗೆ ಬಂದಿರುತ್ತದೆ. ಈ ನೋವಿನಿಂದ ಪಾರಾಗಲು ಒಂದೇ ದಾರಿ. ಯಾರ ಮನಸ್ಸು ತೆರೆದಿಲ್ಲವೋ ಅವರ ಮುಂದೆ ಬಾಯಿ ಮುಚ್ಚಿ. ನಿಮ್ಮ ಮಾತಿನ ಬೆಲೆ ತಿಳಿದವರ ಮುಂದೆ ಮಾತನಾಡಿ. ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಸುಂದರ ಕಥೆಯಿದೆ. ಒಂದು ಬಾರಿ ಒಬ್ಬ ಗುರು ತನ್ನ ಶಿಷ್ಯನಿಗೆ ಹೇಳಿದ, ಹೋಗು, ಆ ಕಲ್ಲಿಗೆ ಜ್ಞಾನ ಹೇಳು ಎಂದು. ಶಿಷ್ಯ ಹೋಗಿ ಕಲ್ಲಿನ ಮುಂದೆ ಗಂಟೆಗಟ್ಟಲೆ ಮಾತನಾಡಿದ. ಕಲ್ಲು ಮೌನವಾಗಿತ್ತು. ಹಿಂದಿರುಗಿ ಬಂದ. ಗುರುಗಳೇ, ಕಲ್ಲು ಏನೂ ಪ್ರತಿಕ್ರಿಯಿಸಲಿಲ್ಲ ಎಂದ. ಗುರು ನಕ್ಕು ಹೇಳಿದ, ಮಗು, ಯಾರ ಮನಸ್ಸು ಕಲ್ಲಿನಂತೆ ಗಟ್ಟಿಯಾಗಿರುತ್ತದೋ ಅವರ ಮುಂದೆ ಮಾತನಾಡುವುದು ಅಷ್ಟೇ ನಿಷ್ಪ್ರಯೋಜಕ. ನಿನ್ನ ಶಕ್ತಿ, ನಿನ್ನ ಜ್ಞಾನ, ಇದನ್ನು ಬೇಕಾದ ಕಡೆ ಬಳಸು. ಈ ಎರಡೂ ಸಂದರ್ಭಗಳು ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತವೆ. ಮೌನ ಕೇವಲ ಮಾತಿಲ್ಲದ ಸ್ಥಿತಿಯಲ್ಲ, ಮೌನ ಒಂದು ಪ್ರಜ್ಞಾಪೂರ್ವಕ ಆಯ್ಕೆ. ಯಾವಾಗ ಮಾತನಾಡಬೇಕು, ಯಾವಾಗ ಕೇಳಬೇಕು ಎನ್ನುವ ಆಯ್ಕೆ. ಈ ಆಯ್ಕೆ ಮಾಡಿಕೊಳ್ಳಲು ಕಲಿತವನು ಜ್ಞಾನಿ. ಗಾಳಿ ಸುದ್ದಿ, ಕೇಳಿದ ವಿಷಯ ಅಥವಾ ಮೂರನೆಯ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ. ನಮ್ಮ ಸಮಾಜದಲ್ಲಿ ಒಂದು ತುಂಬಾ ಸಾಮಾನ್ಯ ರೋಗ ಇದೆ, ಪರರ ಬಗ್ಗೆ ಮಾತನಾಡುವ ರೋಗ. ನೆರೆಹೊರೆಯ ಚರ್ಚೆ, ಸ್ನೇಹಿತರ ಬಗ್ಗೆ ಮಾತು, ಸಹೋದ್ಯೋಗಿಯ ವಿಷಯ, ಸಂಬಂಧಿಕರ ಕುಟುಂಬ ವಿಷಯ, ಇವೆಲ್ಲ ನಮ್ಮ ದೈನಂದಿನ ಮಾತಿನ ಬಹುಭಾಗ ಆಕ್ರಮಿಸಿಕೊಂಡಿದೆ. ಯಾರಾದರೂ ಅಲ್ಲಿ ಕೂತರೆ ಸಾಕು, ಅವ್ರು ಹೇಗಿದ್ದಾರೆ ಗೊತ್ತಾ, ಇವರ ಮನೆಯಲ್ಲಿ ಏನಾಯಿತು ಗೊತ್ತಾ ಎಂದು ಮಾತು ಶುರು. ಆದರೆ ಸ್ನೇಹಿತರೆ, ಇದು ಎಷ್ಟು ಅಪಾಯಕಾರಿ ಎಂದು ನಿಮಗೆ ಗೊತ್ತೇ? ನೀವು ಯಾರ ಬಗ್ಗೆ ಮಾತನಾಡುತ್ತೀರೋ ಅವರ ಬಗ್ಗೆ ನಿಮಗೆ ಎಲ್ಲ ಗೊತ್ತಿರುವುದಿಲ್ಲ. ನೀವು ಅವರ ಜೀವನದ ಒಂದು ಮುಖ ಮಾತ್ರ ನೋಡಿರುತ್ತೀರಿ, ಒಂದು ಮಾತು ಕೇಳಿರುತ್ತೀರಿ, ಒಂದು ಘಟನೆ ತಿಳಿದಿರುತ್ತೀರಿ. ಅದರ ಆಧಾರದ ಮೇಲೆ ತೀರ್ಮಾನ ಮಾಡಿ ಮಾತನಾಡಿದರೆ ಅದು ಅಪ್ಪಟ ಅನ್ಯಾಯ. ಅಲ್ಲದೆ ಯಾರ ಬಗ್ಗೆ ಮಾತನಾಡುತ್ತೀರೋ ಅದು ಯಾವ ರೀತಿಯಲ್ಲಿ ಅವರ ಕಿವಿ ತಲುಪುತ್ತದೆ ಎಂದು ಗೊತ್ತಿಲ್ಲ. ಮಾತು ಹೊರಟ ರೂಪದಲ್ಲಿ ಮೂರನೆಯ ವ್ಯಕ್ತಿಗೆ ತಲುಪುವುದೇ ಇಲ್ಲ. ದಾರಿಯಲ್ಲಿ ಬದಲಾಗುತ್ತದೆ, ತಿರುಚಿ ಹೋಗುತ್ತದೆ, ಇನ್ನಷ್ಟು ದೊಡ್ಡದಾಗಿ ತಲುಪುತ್ತದೆ. ಪರರ ಬಗ್ಗೆ ಮಾತನಾಡುವಾಗ 3 ಪ್ರಶ್ನೆ ಕೇಳಿಕೊಳ್ಳಿ. ಮೊದಲನೆಯದು, ಇದು ನಿಜವೇ? ಎರಡನೆಯದು,
ಇದು ಒಳ್ಳೆಯದೇ? ಮೂರನೆಯದು, ಇದು ಅಗತ್ಯವೇ? ಈ 3 ಪ್ರಶ್ನೆಗಳಿಗೆ ಹೌದು ಎಂದು ಉತ್ತರ ಬಂದರೆ ಮಾತ್ರ ಮಾತನಾಡಿ, ಇಲ್ಲದಿದ್ದರೆ ಬಾಯ್ಮುಚ್ಚಿ. ಇದು ಸೂಫಿ ಸಂತ ಮೌಲಾನಾ ರೂಮಿ ಹೇಳಿದ ಮಾತು. ಇದು ಆಧ್ಯಾತ್ಮಿಕ ಸಂದೇಶ ಮಾತ್ರವಲ್ಲ, ಬದುಕಿನ ಪ್ರಾಯೋಗಿಕ ಜ್ಞಾನ. ಪರರ ಬಗ್ಗೆ ಮಾತನಾಡಿ ಕಾಲ ಕಳೆಯುವ ಜನ ತಮ್ಮ ಸ್ವಂತ ಜೀವನಕ್ಕೆ ಸಮಯ ತಕ್ಕೊಳ್ಳುವುದಿಲ್ಲ. ಅವರ ಕನಸುಗಳು ಹೊರಗಿನ ಕಥೆಗಳಲ್ಲಿ ಮುಳುಗಿ ಹೋಗುತ್ತವೆ. ಅವರ ಶಕ್ತಿ ಇತರರ ವಿಷಯಗಳಲ್ಲಿ ಖರ್ಚಾಗಿ ಹೋಗುತ್ತದೆ. ಮಹಾನ್ ವ್ಯಕ್ತಿಗಳು ವಿಚಾರಗಳ ಬಗ್ಗೆ ಮಾತನಾಡುತ್ತಾರೆ. ಸಾಧಾರಣ ಜನ ಘಟನೆಗಳ ಬಗ್ಗೆ ಮಾತನಾಡುತ್ತಾರೆ. ಅತಿ ಸಣ್ಣ ಮನಸ್ಸಿನ ಜನ ಇತರ ವ್ಯಕ್ತಿಗಳ ಬಗ್ಗೆ ಮಾತನಾಡುತ್ತಾರೆ. ನೀವು ಯಾವ ಗುಂಪಿಗೆ ಸೇರಬೇಕು ಎಂದು ನೀವೇ ನಿರ್ಧರಿಸಿ. 6ನೆಯ ಸಂದರ್ಭ, ಅಹಂಕಾರಿಯ ಮುಂದೆ, ಆತ್ಮಪ್ರಶಂಸೆ ಮಾಡಿಕೊಳ್ಳುವ ವ್ಯಕ್ತಿಯ ಮುಂದೆ. ಇಂಥ ಸನ್ನಿವೇಶ ನಿಮ್ಮ ಜೀವನದಲ್ಲಿ ಎಷ್ಟೋ ಸಲ ಎದುರಾಗಿರಬಹುದು. ಒಬ್ಬ ವ್ಯಕ್ತಿ ತನ್ನ ಬಗ್ಗೆ ತಾನೇ ಹೊಗಳಿಕೊಳ್ಳುತ್ತಾ, ತನ್ನ ಸಾಧನೆಗಳನ್ನು ಮೆರೆಯುತ್ತಾ, ತನ್ನ ಮಹಾನ್ ಅನ್ನು ಸಾಬೀತು ಮಾಡಲು ಬಂದಿದ್ದಾನೆ. ಅಂತಹ ವ್ಯಕ್ತಿಗೆ ನೀವು ಏನೇ ಹೇಳಿದರೂ ಅದು ಕೇಳಿಸುವುದಿಲ್ಲ. ಅವನ ಕಿವಿ ಬರೀ ತನ್ನ ಬಗ್ಗೆ ಹೊಗಳಿಕೆಯನ್ನು ಮಾತ್ರ ನಿರೀಕ್ಷಿಸುತ್ತಿದೆ. ಅಂಥ ಸಂದರ್ಭದಲ್ಲಿ ನೀವು ತಾರ್ಕಿಕ ಮಾತು ಹೇಳಲು ಹೋದರೆ ಮೋಡಿಯಾಗುವುದಿಲ್ಲ. ನೀವು ವಿನಯದಿಂದ ಮಾತನಾಡಿದರೂ ಅದು ಸ್ಪರ್ಧೆ ಎಂದು ತಿಳಿಯುತ್ತಾನೆ. ನೀವು ಅವನ ಮಾತಿಗೆ ವಿರೋಧ ಮಾಡಿದರೆ ಅದು ಶತ್ರುತ್ವ ಎಂದು ಭಾವಿಸುತ್ತಾನೆ. ಆದ್ದರಿಂದ ಅಹಂಕಾರಿಯ ಮುಂದೆ ಬಾಯ್ಮುಚ್ಚಿ. ಅವರು ತಮ್ಮ ಮಾತು ಹೇಳಿ ಮುಗಿಸಲಿ. ನೀವು ಅಗತ್ಯವಿದ್ದಷ್ಟು ತಲೆ ಅಲ್ಲಾಡಿಸಿ ಮುಂದೆ ಹೋಗಿ. ನಿಮ್ಮ ಮಾನಸಿಕ ಶಾಂತಿ ಉಳಿಯುತ್ತದೆ, ಅನಗತ್ಯ ಸಂಘರ್ಷ ತಪ್ಪುತ್ತದೆ. ಅಹಂಕಾರಿಯ ಮನಸ್ಸು ಒಂದು ತುಂಬಿದ ಕಡಲೆಮೂಟೆಯಂತಿರುತ್ತದೆ. ಅದರಲ್ಲಿ ಇನ್ನಷ್ಟು ತುಂಬಲು ಜಾಗ ಇರುವುದಿಲ್ಲ. ನೀವು ಎಷ್ಟು ಒಳ್ಳೆಯ ಮಾತು ಹೇಳಿದರೂ ಅದು ಹೊರಗೆ ಚೆಲ್ಲಿ ಹೋಗುತ್ತದೆ. ಕಾಲ ಎಲ್ಲರಿಗೂ ಪಾಠ ಕಲಿಸುತ್ತದೆ. ಅಹಂಕಾರ ಉದ್ಧಾರವನ್ನು ತಡೆಯುತ್ತದೆ ಎಂದು ಅವರೇ ಅನುಭವಿಸಿ ತಿಳಿಯುತ್ತಾರೆ. ಆ ಕೆಲಸ ನೀವು ಮಾಡಲು ಹೋಗಬೇಡಿ. ಸ್ನೇಹಿತರೆ, ಈ 2 ಸಂದರ್ಭಗಳಲ್ಲಿ ಮೌನ ತಾಳಿದಾಗ ನಿಮ್ಮ ಅಂತರಶಕ್ತಿ ವೃದ್ಧಿಯಾಗುತ್ತದೆ. ನೀವು ಮಾತಿನ ಮೂಲಕ ಎಲ್ಲ ಸಂಘರ್ಷಗಳಲ್ಲಿ ಭಾಗಿಯಾಗದೇ ಇರುವಾಗ ನಿಮ್ಮ ಶಕ್ತಿ ಉಳಿಯುತ್ತದೆ. ಆ ಶಕ್ತಿಯನ್ನು ನಿಮ್ಮ ಕನಸು ಸಾಧಿಸಲು, ನಿಮ್ಮ ಜೀವನ ಕಟ್ಟಲು ಬಳಸಬಹುದು. ಇದೇ ಮೌನದ ನಿಜವಾದ ಲಾಭ. ನೀವು ಒಂದು ಮಹತ್ವಾಕಾಂಕ್ಷಿ ಯೋಜನೆ ಹಾಕಿಕೊಂಡಿರುವಾಗ ಅಥವಾ ಒಂದು ಗುರಿ ನಿಗದಿ ಮಾಡಿಕೊಂಡಿರುವಾಗ ಇದು ಕೇಳಲು ವಿಚಿತ್ರ ಅನಿಸಬಹುದು. ಯೋಜನೆ ಮಾಡಿಕೊಂಡಾಗ ಏಕೆ ಮೌನವಾಗಿರಬೇಕು ಎಂದು ಕೇಳಬಹುದು. ಆದರೆ ಇದರ ಹಿಂದೆ ಬಹಳ ಆಳವಾದ ತರ್ಕವಿದೆ. ನಿಮ್ಮ ಕನಸು ನೀವು ಹಂಚಿಕೊಂಡ ತಕ್ಷಣ ಏನಾಗುತ್ತದೆ? ಕೆಲವರು ಹೊಗಳುತ್ತಾರೆ, ಕೆಲವರು ತಣ್ಣೀರೆರಚುತ್ತಾರೆ, ಕೆಲವರು ಅನುಮಾನ ವ್ಯಕ್ತಪಡಿಸುತ್ತಾರೆ, ಕೆಲವರು ಅಣಕಿಸುತ್ತಾರೆ. ಹೊಗಳಿದವರ ಮಾತು ಕೇಳಿ ನಾವು ಅಲ್ಲಿಯೇ ತೃಪ್ತರಾಗಿಬಿಡುತ್ತೇವೆ. ಎಲ್ಲರೂ ಒಳ್ಳೆಯದು ಎಂದರಲ್ಲ, ಇನ್ನೇನು ಸಾಕು ಎಂಬ ಭ್ರಮೆ ಹುಟ್ಟಿಕೊಳ್ಳುತ್ತದೆ. ತಣ್ಣೀರೆರಚಿದವರ ಮಾತು ಕೇಳಿ ಮನಸ್ಸು ದೌರ್ಬಲ್ಯಕ್ಕೆ ಬೀಳಬಹುದು. ಮನೋವಿಜ್ಞಾನ ಹೇಳುತ್ತದೆ, ನೀವು ಯೋಜನೆಯನ್ನು ಬೇರೆಯವರ ಮುಂದೆ ಘೋಷಿಸಿದ ಕೂಡಲೇ ಮಿದುಳು ಅದನ್ನು ಆಗಿ ಹೋಯಿತು ಎಂದು ಭಾವಿಸಿ ಕೆಲಸ ಮಾಡುವ ಇಚ್ಛೆ ಕಳೆದುಕೊಳ್ಳುತ್ತದೆ. ಅಂದರೆ ಕನಸನ್ನು ಮಾತಿನಲ್ಲಿ ಖರ್ಚು ಮಾಡಿಕೊಳ್ಳಬೇಡಿ, ಅದನ್ನು ಕ್ರಿಯೆಯಲ್ಲಿ ಸಾಧಿಸಿ. ಮೊದಲು ಮಾಡು, ಆಮೇಲೆ ಹೇಳು. ಆಕಾಶದಲ್ಲಿ ಹಾರುವ ಹಕ್ಕಿ ಹೊರಡುವ ಮೊದಲು ತನ್ನ ಗಮ್ಯ ಎಲ್ಲಿದೆ ಎಂದು ಜಗತ್ತಿಗೆ ಘೋಷಣೆ ಮಾಡುವುದಿಲ್ಲ. ಹಾರಿ ಹೋಗುತ್ತದೆ, ತಲುಪುತ್ತದೆ. ನೀವು ಹಾಗೆಯೇ ಇರಿ. ನಿಮ್ಮ ಗುರಿ ನಿಮ್ಮ ಮನಸ್ಸಿನಲ್ಲಿರಲಿ, ನಿಮ್ಮ ಕ್ರಿಯೆಯಲ್ಲಿ ಕಾಣಿಸಿಕೊಳ್ಳಲಿ. ಸಾಧಿಸಿದ ನಂತರ ಜಗತ್ತು ತಾನಾಗಿಯೇ ತಿಳಿಯುತ್ತದೆ. 8ನೆಯ ಸಂದರ್ಭ, ನೀವು ತಪ್ಪು ಮಾಡಿದಾಗ ಅಥವಾ ಆರೋಪ ಬಂದಾಗ ಅನಗತ್ಯವಾಗಿ ಸಮರ್ಥಿಸಿಕೊಳ್ಳುವಾಗ. ಇದು ತುಂಬಾ ಸೂಕ್ಷ್ಮ ಸಂದರ್ಭ. ಯಾರಾದರೂ ನಿಮ್ಮನ್ನು ಟೀಕಿಸಿದಾಗ, ನಿಮ್ಮ ಮೇಲೆ ಆರೋಪ ಹೊರಿಸಿದಾಗ ನಮ್ಮ ಮೊದಲ ಪ್ರತಿಕ್ರಿಯೆಯೆಂದರೆ ಇಲ್ಲ ಇಲ್ಲ, ಹಾಗಲ್ಲ, ಅದು ಹೀಗಾಯಿತು, ನನ್ನ ತಪ್ಪಲ್ಲ ಎಂದು ಸಮರ್ಥಿಸಿಕೊಳ್ಳಲು ಶುರು ಮಾಡುವುದು. ಇದರಲ್ಲಿ ಸಮಸ್ಯೆ ಏನು ಗೊತ್ತಾ? ನೀವು ಸಮರ್ಥಿಸಿಕೊಳ್ಳಲು ಶುರು ಮಾಡಿದ ತಕ್ಷಣ ಇನ್ನೊಂದು ಕಡೆ ಇರುವ ವ್ಯಕ್ತಿ ಇನ್ನಷ್ಟು ಜೋರಾಗಿ ವಾದ ಮಾಡಲು ಶುರು ಮಾಡುತ್ತಾರೆ. ಒಂದು ಸಣ್ಣ ವಿಷಯ ದೊಡ್ಡ ಜಗಳವಾಗುತ್ತದೆ. ನೀವು ನಿಜವಾಗಿ ತಪ್ಪು ಮಾಡಿದ್ದರೆ ಒಪ್ಪಿಕೊಳ್ಳಿ, ಕ್ಷಮೆ ಕೇಳಿ, ಮುಂದೆ ಹೋಗಿ. ಇದು ದೌರ್ಬಲ್ಯವಲ್ಲ, ಇದು ಧೈರ್ಯ. ನೀವು ತಪ್ಪು ಮಾಡಲಿಲ್ಲವೆಂದರೆ ಸ್ಪಷ್ಟವಾಗಿ ಒಂದೆರಡು ಮಾತಿನಲ್ಲಿ ಹೇಳಿ, ಆಮೇಲೆ ಸುಮ್ಮನಾಗಿ. ಅನಗತ್ಯ ವಿವರಣೆ ನೀಡಲು ಹೋಗಬೇಡಿ, ಏಕೆಂದರೆ ಅತಿ ವಿವರಣೆ ನಿಮ್ಮ ತಪ್ಪಿತಸ್ಥ ಭಾವನೆಯನ್ನು ಸಾಬೀತು ಮಾಡುತ್ತದೆ. ಮನೋವಿಜ್ಞಾನ ಇದನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಯಾರು ಹೆಚ್ಚು ಸಮರ್ಥಿಸಿಕೊಳ್ಳುತ್ತಾರೋ ಅವರ ಮೇಲೆ ಸಂಶಯ ಹೆಚ್ಚಾಗುತ್ತದೆ. ನಿಮ್ಮ ಸ್ವಭಾವ ನಿಮ್ಮ ಪರ ಮಾತನಾಡುತ್ತದೆ, ನಿಮ್ಮ ಕ್ರಿಯೆ ನಿಮ್ಮ ಪರ ಸಾಕ್ಷಿ ಕೊಡುತ್ತದೆ. ಮಾತಿನಿಂದ ಸಾಬೀತು ಮಾಡಲು ಹೋಗಬೇಡಿ, ಬದುಕಿನಿಂದ ಸಾಬೀತು ಮಾಡಿ. ಈ 8 ಸಂದರ್ಭಗಳನ್ನು ಗಮನಿಸಿ ಅದರ ಪ್ರಕಾರ ನಡೆದರೆ ನಿಮ್ಮ ಜೀವನ ಅನಾಯಾಸವಾಗಿ ಬದಲಾಗುತ್ತದೆ. ಈ 8 ಸಂದರ್ಭಗಳಲ್ಲಿ ಮೌನ ತಾಳಿದರೆ ನಿಮ್ಮ ಶಕ್ತಿ ಉಳಿಯುತ್ತದೆ, ಸಂಬಂಧಗಳು ಗಟ್ಟಿಯಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ. ಆದರೆ ಈ ಮೌನ ತಾಳಲು ಕಲಿಯಲು ಒಳಗಿನ ಸಾಧನೆ ಬೇಕು. ಅದಕ್ಕೆ ಪೌರಾಣಿಕ ಕಥೆಗಳ ಮಾರ್ಗದರ್ಶನ ಬೇಕು.
8 ಸಂದರ್ಭಗಳನ್ನು ನೋಡಿದ ಮೇಲೆ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಏಳಬಹುದು. ಇಷ್ಟೆಲ್ಲಾ ಸಂದರ್ಭಗಳಲ್ಲಿ ಮೌನ ತಾಳಿದರೆ ನಾನು ದುರ್ಬಲ ಅನಿಸುವುದಿಲ್ಲವೇ? ಜನ ನನ್ನನ್ನು ತಳ್ಳಿಹಾಕುವುದಿಲ್ಲವೇ? ಯಾರಾದರೂ ತಪ್ಪು ತಿಳಿದುಕೊಂಡರೆ? ಇದು ಬಹಳ ಸಹಜ ಪ್ರಶ್ನೆ. ಆದರೆ ಇದಕ್ಕೆ ಉತ್ತರ ಅರ್ಥ ಮಾಡಿಕೊಂಡರೆ ಮೌನದ ಮಹಿಮೆ ಸಂಪೂರ್ಣ ತಿಳಿಯುತ್ತದೆ. ಮೌನ ಎಂದರೆ ಪ್ರತಿಕ್ರಿಯಿಸದಿರುವುದು ಅಲ್ಲ. ಮೌನ ಎಂದರೆ ಸರಿಯಾದ ಸಮಯ ಬರುವ ತನಕ ಕಾಯುವ ಶಕ್ತಿ. ಮೌನ ಎಂದರೆ ಪ್ರತಿ ಮಾತಿಗೂ ಪ್ರತಿಕ್ರಿಯಿಸಬೇಕು ಎಂಬ ಅವಶ್ಯಕತೆ ಇಲ್ಲ ಎಂಬ ಆತ್ಮವಿಶ್ವಾಸ. ಮೌನ ಎಂದರೆ ಒಳ ಶಕ್ತಿಯಿರುವ ವ್ಯಕ್ತಿ ಮಾತ್ರ ಸಾಧ್ಯ ಮಾಡಬಹುದಾದ ಒಂದು ಕ್ರಿಯೆ. ಸಮುದ್ರ ನೋಡಿದಿರಾ? ಎಷ್ಟು ಅಲೆಗಳು ಬಂದರೂ, ಎಷ್ಟು ಕಲ್ಲು ಎಸೆದರೂ ಸಮುದ್ರ ತನ್ನ ಆಳವನ್ನು ಕಳೆದುಕೊಳ್ಳುವುದಿಲ್ಲ. ಅಲೆಗಳು ಬರುತ್ತವೆ, ಹೋಗುತ್ತವೆ. ಆದರೆ ಆಳದ ಶಾಂತಿ ಹಾಗೇ ಇರುತ್ತವೆ. ಆಳ ಇರುವವನು ಮೇಲ್ಮೈ ಗಲಾಟೆಗೆ ಕಲಕಿ ಹೋಗುವುದಿಲ್ಲ. ನೀವು ಆ ಸಮುದ್ರದಂತೆ ಇರಿ. ಪ್ರತಿ ಟೀಕೆಗೆ ಉತ್ತರ ಕೊಡಬೇಕು ಎನ್ನುವ ಭಾವನೆ ಒಳಗಿನ ಅಭದ್ರತೆಯ ಲಕ್ಷಣ. ಯಾರು ತಮ್ಮ ಬೆಲೆ ತಾವೇ ತಿಳಿದಿರುತ್ತಾರೋ ಅವರಿಗೆ ಪ್ರತಿ ಟೀಕೆಗೆ ಉತ್ತರ ಕೊಡಬೇಕು ಎಂಬ ಅಗತ್ಯ ಅನಿಸುವುದಿಲ್ಲ. ಸಿಂಹ ನಾಯಿಗಳ ಭೊಂಕುವಿಕೆಗೆ ಉತ್ತರ ಕೊಡಲು ನಿಲ್ಲುವುದಿಲ್ಲ. ಅದು ತನ್ನ ದಾರಿಯಲ್ಲಿ ಹೆಜ್ಜೆ ಹಾಕುತ್ತದೆ. ಅದು ಸಿಂಹದ ಮಹಿಮೆ. ಈ ಜಗತ್ತಿನಲ್ಲಿ ಯಾರನ್ನೋ ಮೆಚ್ಚಿಸಲಾಗದು. ನೀವು ಮಾತನಾಡಿದರೂ ಟೀಕೆ, ಮೌನ ತಾಳಿದರೂ ಟೀಕೆ. ನೀವು ಮಾಡಿದರೂ ಟೀಕೆ, ಮಾಡದಿದ್ದರೂ ಟೀಕೆ. ಹಾಗಾದರೆ ಏನು ಮಾಡಬೇಕು? ಜನರ ಟೀಕೆಗಾಗಿ ಜೀವನ ನಡೆಸದೆ ನಿಮ್ಮ ಆಂತರ್ಯ ಹೇಳುವ ದಾರಿಯಲ್ಲಿ ನಡೆಯಿರಿ. ಮೌನ ತಾಳಬೇಕು ಎಂದು ಒಳಮನಸ್ಸು ಹೇಳಿದಾಗ ಮೌನ ತಾಳಿ. ಮಾತನಾಡಬೇಕು ಎಂದು ಹೇಳಿದಾಗ ಧೈರ್ಯವಾಗಿ ಮಾತನಾಡಿ. ಈ ಮೌನ ಸಾಧ್ಯವಾಗುವುದು ಅಂತರಶಕ್ತಿಯಿಂದ. ಆ ಅಂತರಶಕ್ತಿ ಬರುವುದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ. ನಮ್ಮ ಪೂರ್ವಿಕರು, ನಮ್ಮ ಋಷಿಮುನಿಗಳು ಈ ಸತ್ಯವನ್ನು ಯುಗಗಳ ಹಿಂದೆಯೇ ಗ್ರಹಿಸಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ನಮ್ಮ ಪುರಾಣಗಳಲ್ಲಿ ಮೌನವನ್ನು ಒಂದು ಮಹಾ ತಪಸ್ಸು ಎಂದು ಹೇಳಲಾಗಿದೆ. ಮೌನ ವ್ರತ ಎಂಬ ಸಂಪ್ರದಾಯ ನಮ್ಮ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದೆ. ಮಹಾತ್ಮ ಗಾಂಧೀಜಿ ವಾರದಲ್ಲಿ ಒಂದು ದಿನ ಮೌನ ಆಚರಿಸುತ್ತಿದ್ದರು. ರಮಣ ಮಹರ್ಷಿ ವರ್ಷಗಳ ಕಾಲ ಮೌನದಲ್ಲಿದ್ದರು. ಆದರೂ ಸಾವಿರಾರು ಮಂದಿ ಅವರ ಬಳಿ ಶಾಂತಿ ಅರಸಿ ಬರುತ್ತಿದ್ದರು. ಮೌನ ಮಾತಿಗಿಂತ ಶಕ್ತಿಶಾಲಿ ಎಂಬ ಈ ಸತ್ಯ ನಮ್ಮ ಪರಂಪರೆ ಯಾವತ್ತೋ ಸಾಧಿಸಿ ತೋರಿಸಿದೆ. ಶ್ರೀಕೃಷ್ಣ ಮೌನದ ಬಗ್ಗೆ ಬರೀ ಮಾತನಾಡಲಿಲ್ಲ. ತನ್ನ ಜೀವನದ ಅತ್ಯಂತ ಸಂಕಟದ ಕ್ಷಣಗಳಲ್ಲಿ ಮೌನದ ಮಹಾಶಕ್ತಿಯನ್ನು ಪ್ರಕಟಿಸಿ ತೋರಿದ. ಅದರ ಬಗ್ಗೆ ವಿಚಾರ ಮಾಡೋಣ. ಮಹಾಭಾರತದ ಒಂದು ಅತ್ಯಂತ ಮಹತ್ವದ ಪ್ರಸಂಗ, ಕೌರವ ಸಭೆಯಲ್ಲಿ ಶ್ರೀಕೃಷ್ಣನ ಶಾಂತಿದೂತ ಪ್ರಯತ್ನ. ಯುದ್ಧ ಆಗದಿರಲಿ ಎಂದು ಕೃಷ್ಣ ಸ್ವತಃ ಕೌರವರ ಆಸ್ಥಾನಕ್ಕೆ ಹೋದ. ಇಡೀ ಕೌರವ ಆಸ್ಥಾನ ಕೃಷ್ಣನ ವಿರೋಧಿಗಳಿಂದ ತುಂಬಿ ತುಳುಕುತ್ತಿತ್ತು. ದುರ್ಯೋಧನ ಅಲ್ಲಿ ಸಿಂಹಾಸನದ ಮೇಲೆ ಕೂತು ಅಹಂಕಾರದಿಂದ ಬೀಗಿದ್ದ. ಅವನ ಮುಂದೆ ಕರ್ಣ, ಶಕುನಿ, ದುಶ್ಯಾಸನ ಎಲ್ಲ ಮಂದಿ ಒಗ್ಗಟ್ಟಾಗಿ ನಿಂತಿದ್ರು. ಕೃಷ್ಣ ಆ ಸಭೆಯಲ್ಲಿ ಮಾತನಾಡಿದ, ಶಾಂತಿ ಪ್ರಸ್ತಾಪ ಮಾಡಿದ. ದುರ್ಯೋಧನ ಕೇಳಲಿಲ್ಲ, ಅಪಮಾನ ಮಾಡಿದ. ಕೌರವ ಸೈನಿಕರನ್ನು ಕೃಷ್ಣನನ್ನು ಬಂಧಿಸಿ ಎಂದು ಆಜ್ಞೆ ಕೊಟ್ಟ. ಆ ಕ್ಷಣ ನೋಡಿ, ಶ್ರೀಕೃಷ್ಣ ಏನು ಮಾಡಿದ? ವಿಶ್ವರೂಪ ದರ್ಶನ ಕೊಟ್ಟ. ಇಡೀ ಸಭೆ ಬೆದರಿ ನಡುಗಿ ಹೋಯಿತು. ಆದರೆ ಆ ನಂತರ ಕೃಷ್ಣ ಮಾಡಿದ್ದೇನು? ಮೌನ ತಾಳಿ ಸಭೆ ಬಿಟ್ಟು ಹೊರಟ. ಮತ್ತೆ ವಾದ ಮಾಡಲಿಲ್ಲ, ಮತ್ತೆ ಸಮರ್ಥಿಸಿಕೊಳ್ಳಲಿಲ್ಲ, ಮತ್ತೆ ದೂರಲಿಲ್ಲ. ಅಲ್ಲಿ ಮಾತಿನ ಕಾಲ ಮುಗಿದಿದೆ ಎಂದು ಕೃಷ್ಣನಿಗೆ ಗೊತ್ತಿತ್ತು. ಇದೇ ಮಹಾಜ್ಞಾನ. ಯಾರ ಮನಸ್ಸು ಮುಚ್ಚಿದೆಯೋ, ಯಾರ ಅಹಂಕಾರ ಅಡ್ಡ ನಿಂತಿದೆಯೋ, ಯಾರು ನಿಮ್ಮ ಮಾತು ಕೇಳಲು ಸಿದ್ಧರಿಲ್ಲವೋ ಅವರ ಮುಂದೆ ಇನ್ನಷ್ಟು ಮಾತನಾಡುವುದು ನಿಮ್ಮ ಶಕ್ತಿ ಕಳೆಯುತ್ತದೆ. ಕೃಷ್ಣ ಹೇಳಿದ, ಮೂಢನ ಮುಂದೆ ಹೆಚ್ಚು ಮಾತನಾಡಬೇಡ. ಅವನ ಮನ ತಿದ್ದುವ ಕಾಲ ಬಂದಾಗ ಜೀವನ ಅವನನ್ನು ತಿದ್ದುತ್ತದೆ. ಈ ಪ್ರಸಂಗ ನಮಗೆ ಕಲಿಸುವ ಪಾಠವೇನೆಂದರೆ, ಸಮಯ ತಿಳಿಯದ ಮಾತು ಕೆಟ್ಟ ಫಲ ತರುತ್ತದೆ. ಸರಿಯಾದ ಸಮಯ ತಿಳಿದ ಮೌನ ದೊಡ್ಡ ಪ್ರಯೋಜನ ತರುತ್ತದೆ. ಕೃಷ್ಣ ಶಾಂತಿ ಮಾತನಾಡಿ ಮುಗಿಸಿದ, ಮೌನ ತಾಳಿದ ಮತ್ತು ಅನಂತರ ಧರ್ಮ ಕಾಪಾಡಲು ಕುರುಕ್ಷೇತ್ರದಲ್ಲಿ ಅರ್ಜುನನ ಸಾರಥ್ಯ ವಹಿಸಿ ಮಾಡಬೇಕಾದ ಕೆಲಸ ಮಾಡಿದ. ಇನ್ನೊಂದು ಪ್ರಸಂಗ, ದ್ರೌಪದಿ ವಸ್ತ್ರಾಪಹರಣ. ಆ ಭಯಂಕರ ಕ್ಷಣದಲ್ಲಿ ಪಾಂಡವರೆಲ್ಲ ತಲೆ ತಗ್ಗಿಸಿ ಕೂತಿದ್ರು. ಭೀಷ್ಮ, ದ್ರೋಣ, ಕೃಪ ಎಲ್ಲ ಮಹಾರಥರು ಮೌನ ತಾಳಿ ಕೂತಿದ್ರು. ಆ ಸಭೆಯಲ್ಲಿ ಕೃಷ್ಣ ಇರಲಿಲ್ಲ. ಆದರೆ ದ್ರೌಪದಿ ಮನಸ್ಸಿನಿಂದ ಕೃಷ್ಣನನ್ನು ಕರೆದಳು. ಮಾತಿಲ್ಲದ ಆ ಸ್ಮರಣೆಗೆ ಕೃಷ್ಣ ಯಾವ ರೂಪದಲ್ಲಿ ಸ್ಪಂದಿಸಿದ?
ಅಕ್ಷಯ ವಸ್ತ್ರದ ರೂಪದಲ್ಲಿ ಕಾಣಿಸಿಕೊಂಡ. ದ್ರೌಪದಿ ಮೌನದಿಂದ ಕರೆದಳು. ಕೃಷ್ಣ ಮೌನದಿಂದ ರಕ್ಷಿಸಿದ. ಆದರೆ ಆ ಮೌನ ಕ್ರಿಯಾಶೀಲ ಮೌನ, ಸಮಯ ಬಂದಾಗ ಕ್ರಿಯೆ ಮಾಡುವ ಮೌನ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಯೋಗಸ್ಥಃ ಕುರು ಕರ್ಮಾಣಿ. ಯೋಗಸ್ಥಿತಿಯಲ್ಲಿದ್ದು ಕರ್ಮ ಮಾಡು. ಯೋಗಸ್ಥಿತಿ ಎಂದರೆ ಮನಸ್ಸಿನ ಸಮತೋಲ ಸ್ಥಿತಿ. ಆ ಸ್ಥಿತಿ ಒಳಗಿನ ಮೌನದಿಂದ ಬರುತ್ತದೆ. ಮನಸ್ಸಿನ ಮೌನ ಇದ್ದಾಗ ಮಾತ್ರ ಸರಿಯಾದ ಕ್ರಿಯೆ ಸಾಧ್ಯ. ಶ್ರೀಕೃಷ್ಣ ಮೌನವನ್ನು ಕೇವಲ ನಿಷ್ಕ್ರಿಯತೆಯಾಗಿ ಕಾಣಲಿಲ್ಲ. ಆತ ಮೌನವನ್ನು ಒಂದು ದೊಡ್ಡ ಸಾಧನವಾಗಿ ಬಳಸಿದ. ಇದಕ್ಕೆ ಅತ್ಯಂತ ಸುಂದರ ಉದಾಹರಣೆ ಕರ್ಣ ಮತ್ತು ಕೃಷ್ಣನ ಭೇಟಿ. ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಮೊದಲು ಕೃಷ್ಣ ಕರ್ಣನ ಬಳಿ ಹೋದ. ಆ ಸಂವಾದ ಅತ್ಯಂತ ಹೃದಯ ಮಿಡಿಯುವ ಸಂವಾದ. ಕೃಷ್ಣ ಕರ್ಣನಿಗೆ ನಿಜ ಹೇಳಿದ, ನೀನು ಕುಂತಿ ಮಗ, ನೀನು ಪಾಂಡವ. ಪಾಂಡವರ ಜೊತೆ ಬಾ, ಭರತಕುಲ ರಕ್ಷಿಸು. ಕರ್ಣ ಆ ಮಾತು ಕೇಳಿದ. ಕಣ್ಣಲ್ಲಿ ನೀರು ಬಂತು. ಆದರೆ ಅವನು ನಿರಾಕರಿಸಿದ. ದುರ್ಯೋಧನ ನನ್ನ ಸ್ನೇಹಿತ, ಅವನಿಗೆ ಮೋಸ ಮಾಡಲಾರೆ ಎಂದ. ಈ ಕ್ಷಣ ಕೃಷ್ಣ ಏನು ಮಾಡಿದ? ಕರ್ಣನನ್ನು ಒತ್ತಾಯ ಮಾಡಿಲ್ಲ, ಬೆದರಿಕೆ ಹಾಕಿಲ್ಲ, ವಾದ ಮಾಡಿಲ್ಲ. ಕರ್ಣನ ನಿರ್ಧಾರವನ್ನು ಗೌರವಿಸಿ ಆ ಕ್ಷಣ ಮೌನ ತಾಳಿದ. ಕಾರಣ? ಕರ್ಣನ ಮನಸ್ಸು ತೀರ್ಮಾನ ಮಾಡಿ ಆಗಿತ್ತು. ಮತ್ತೆ ಮಾತನಾಡಿದೆ ಅದು ಅವಮಾನ ಆಗುತ್ತಿತ್ತು. ಕೃಷ್ಣ ಆ ಸತ್ಯ ತಿಳಿದಿದ್ದ. ಮಾತಿಗೆ ಸಮಯ ಮುಗಿದ ನಂತರ ಮೌನ ತಾಳುವುದೇ ಸರಿ ಎಂದು ಕೃಷ್ಣ ಬದುಕಿ ತೋರಿದ. ಕುರುಕ್ಷೇತ್ರ ಯುದ್ಧದ ಮೊದಲ ದಿನ ಅರ್ಜುನ ಮೈದಾನದ ನಡುವೆ ಕೂತು ಬಿಕ್ಕಿ ಅಳಲು ಶುರುಮಾಡಿದ. ಕೃಷ್ಣ, ನಾನು ಯುದ್ಧ ಮಾಡಲಾರೆ, ಇವರೆಲ್ಲ ನನ್ನವರು, ಇವರನ್ನು ಕೊಲ್ಲಲಾರೆ ಎಂದ. ಅರ್ಜುನ ಕೋಪದಲ್ಲಿ ಇರಲಿಲ್ಲ, ದುಃಖದಲ್ಲಿದ್ದ. ಆ ಕ್ಷಣದಲ್ಲಿ ಕೃಷ್ಣ ಮೊದಲು ಏನು ಮಾಡಿದ? ಮಾತನಾಡಿಲ್ಲ. ಅರ್ಜುನ ಮಾತನಾಡಿ ಮುಗಿಸಲಿ, ತನ್ನ ನೋವೆಲ್ಲ ಹೇಳಿಕೊಳ್ಳಲಿ ಎಂದು ಕಾದ. ಅರ್ಜುನ ಸುಮ್ಮನಾದ ಮೇಲೆ ಕೃಷ್ಣ ನಿಧಾನವಾಗಿ ಮಾತನಾಡಲು ಶುರುಮಾಡಿದ. ಆ ಮಾತೇ ಭಗವದ್ಗೀತೆಯಾಯಿತು. ಯೋಚಿಸಿ, ಅರ್ಜುನ ಅಳುತ್ತಿದ್ದಾಗ ಕೃಷ್ಣ ತಕ್ಷಣ ಏಳು, ಹೋರಾಡು, ದುರ್ಬಲ ಆಗಬೇಡ ಎಂದಿದ್ದರೆ ಏನಾಗುತ್ತಿತ್ತು? ಅರ್ಜುನ ಒಳಕಡೆ ಮತ್ತಷ್ಟು ಮುದುರಿಕೊಳ್ಳುತ್ತಿದ್ದ. ಆದರೆ ಕೃಷ್ಣ ಕಾಯ್ದ. ಅರ್ಜುನ ತನ್ನ ನೋವನ್ನು ಹೇಳಿಕೊಂಡ. ಮನಸ್ಸು ಹಗುರವಾಯಿತು. ಆಮೇಲೆ ಕೃಷ್ಣನ ಮಾತು ಕೇಳಿಸಿಕೊಂಡ. ಇದೇ ಭಾಗ 2ರಲ್ಲಿ ನಾವು ಹೇಳಿದ 3ನೆಯ ಸಂದರ್ಭ. ಯಾರಾದರೂ ನೋವಿನಲ್ಲಿದ್ದಾಗ ಬಾಯಿ ಮುಚ್ಚಿ ಮೊದಲು ಕೇಳಿ. ಕೃಷ್ಣ ಇದನ್ನು ಬದುಕಿ ತೋರಿದ. ಇದೇ ಗೀತೆಯ 5ನೇ ಅಧ್ಯಾಯದಲ್ಲಿ ಕೃಷ್ಣ ಮೌನದ ವ್ಯಾಖ್ಯಾನ ಕೊಡುತ್ತಾನೆ. ಮನಸ್ಪರ್ಶಾನ್ ಕೃತ್ವಾದ್ ಬಾಹ್ಯಾನ್, ಅಂದರೆ ಹೊರಗಿನ ವಿಷಯಗಳನ್ನು ಮನಸ್ಸು ಸ್ಪರ್ಶಿಸದಂತೆ ಇಟ್ಟುಕೋ ಎಂದು. ಮನಸ್ಸನ್ನು ಒಳಗೆ ಕಾಪಾಡಿಕೊಳ್ಳುವ ಕಲೆ ಇದೇ ನಿಜವಾದ ಮೌನ. ಕೃಷ್ಣ ಮೌನದ ಪ್ರಾಮುಖ್ಯ ಹೇಳಿದ, ಮೌನ ತಾಳಿ ತೋರಿಸಿದ. ಆದರೆ ಮೌನ ತಾಳುವುದು ಹೇಗೆ? ಯಾವ ಕ್ಷಣಗಳಲ್ಲಿ ಮಾತು ನಮ್ಮ ಬಾಯಿಂದ ಹೊರ ಬಿದ್ದೇ ಬಿಡುತ್ತದೆ ಎಂಬ ಸ್ಥಿತಿಯಲ್ಲಿ ನಾವು ಮೌನ ಕಾಪಾಡಿಕೊಳ್ಳುವುದು ಹೇಗೆ? ಇದಕ್ಕೆ ಕೃಷ್ಣ 3 ದಾರಿ ತೋರಿಸಿದ್ದಾನೆ. ಮೊದಲ ದಾರಿ, ಮಾತನಾಡುವ ಮೊದಲು ಒಂದು ಕ್ಷಣ ನಿಲ್ಲು, ಒಂದು ದೀರ್ಘ ಉಸಿರು ತೆಗೆದುಕೋ. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಾಣಾಯಾಮದ ಮಹಿಮೆ ಹೇಳುತ್ತಾನೆ. ಉಸಿರು ಮನಸ್ಸಿಗೆ ನೇರ ಸಂಬಂಧ ಹೊಂದಿದೆ. ಕೋಪ, ದುಃಖ, ಉದ್ವೇಗ ಎಲ್ಲದರಲ್ಲೂ ಉಸಿರಾಟ ವೇಗವಾಗುತ್ತದೆ. ಒಂದು ಆಳ ಉಸಿರು ತೆಗೆದರೆ ಮನಸ್ಸು ಸ್ವಲ್ಪ ಶಾಂತವಾಗುತ್ತದೆ. ಆ ಒಂದು ಕ್ಷಣದ ವಿರಾಮ ನಿಮ್ಮ ಮಾತಿನ ದಿಕ್ಕನ್ನೇ ಬದಲಾಯಿಸಬಹುದು. ಮಹಾಭಾರತದ ಯುದ್ಧದಲ್ಲಿ ಕೃಷ್ಣ ಅರ್ಜುನನ ಸಾರಥ್ಯ ಮಾಡುತ್ತಿದ್ದ. ಅರ್ಜುನ ಅಭಿಮನ್ಯುವಿನ ಮೃತ್ಯುವಿನ ಸುದ್ದಿ ಕೇಳಿ ಕ್ರೋಧದಲ್ಲಿ ಜಯದ್ರಥನನ್ನು ನಾಳೆ ಸೂರ್ಯಾಸ್ತದ ಮೊದಲು ಕೊಲ್ಲದಿದ್ದರೆ ತಾನೇ ಸಾಯುತ್ತೇನೆ ಎಂದು ಘೋಷಣೆ ಮಾಡಿಬಿಟ್ಟ. ಇಡೀ ಕೌರವ ಸೈನ್ಯ ಜಯದ್ರಥನ ರಕ್ಷಣೆಗೆ ಕಾವಲು ನಿಂತಿತು. ಕ್ಷಣ ಕ್ಷಣವೂ ಸಮಯ ಮೀರಿ ಹೋಗುತ್ತಿತ್ತು. ಆ ಕ್ಷಣದಲ್ಲಿ ಕೃಷ್ಣ ತನ್ನ ಸುದರ್ಶನ ಚಕ್ರದ ಸಹಾಯದಿಂದ ಸೂರ್ಯನನ್ನು ಮರೆಸಿದ. ಅದೇ ಕ್ಷಣದಲ್ಲಿ ಜಯದ್ರಥ ಹೊರಬಂದ. ಮತ್ತೆ ಸೂರ್ಯ ಕಾಣಿಸಿಕೊಂಡ. ಅರ್ಜುನ ಕೊಂದ. ಇಲ್ಲಿ ಕೃಷ್ಣ ಮೌನ ತಾಳಿ ಸಮಯ ಕಾದ. ಸರಿಯಾದ ಕ್ಷಣ ಬಂದಾಗ ಕ್ರಿಯೆ ಮಾಡಿದ. ಇದೇ ಸರಿಯಾದ ಸಮಯ ತಿಳಿದು ಕ್ರಿಯೆ ಮಾಡುವ ಕಲೆ. 2ನೆಯ ದಾರಿ, ತಟಸ್ಥ ದೃಷ್ಟಿ. ಕೃಷ್ಣ ಗೀತೆಯಲ್ಲಿ ಹೇಳುತ್ತಾನೆ, ಸಮದುಃಖ ಸುಖಃ. ಸುಖದುಃಖಗಳಲ್ಲಿ ಸಮವಾಗಿ ಇರು, ಸ್ವಸ್ಥನಾಗಿ ಇರು. ಇದು ಸಂದರ್ಭ ಯಾವುದೇ ಆಗಿರಲಿ. ನೀವು ಒಂದು ಹೆಜ್ಜೆ ಹಿಂದೆ ಸರಿದು ತಟಸ್ಥ ದೃಷ್ಟಿಯಿಂದ ನೋಡಿ. ಕೋಪ ಬಂದಾಗ ನಾನು ಈಗ ಕೋಪದಲ್ಲಿದ್ದೇನೆ ಎಂದು ಗಮನಿಸಿ. ಈ ಗಮನಿಸುವ ಕ್ರಿಯೆ ತಕ್ಷಣ ಕೋಪದ ತೀವ್ರತೆ ಕಡಿಮೆ ಮಾಡುತ್ತದೆ.
ನೀವು ಕೋಪ ಆಗಿಬಿಡಬೇಡಿ, ಕೋಪವನ್ನು ಗಮನಿಸಿ. ಇದು ದೊಡ್ಡ ವ್ಯತ್ಯಾಸ. ಮೂರನೆಯ ದಾರಿ, ಭಗವಂತನ ಮೇಲೆ ಭಾರ ಹಾಕು. ಕೃಷ್ಣ ಗೀತೆಯ ಕೊನೆಯ ಅಧ್ಯಾಯದಲ್ಲಿ ಹೇಳುತ್ತಾನೆ, ಮನ್ಮನಾಭವ ಮದ್ಭಕ್ತಃ, ನನ್ನ ಮನಸ್ಸಿನಲ್ಲಿ ಇರು, ನನ್ನ ಭಕ್ತನಾಗು. ಈ ಸ್ಥಿತಿ ಬಂದಾಗ ಯಾರ ಟೀಕೆಯಿಂದಲೂ ನಿಮ್ಮ ಒಳಶಾಂತಿ ಕಲಕಿ ಹೋಗುವುದಿಲ್ಲ. ಯಾರ ಅಹಂಕಾರ ನಿಮ್ಮನ್ನು ಕೆಣಕಿದರೂ ನೀವು ಪ್ರತಿಕ್ರಿಯಿಸಬೇಕು ಎಂಬ ಅನಿವಾರ್ಯ ಅನಿಸುವುದಿಲ್ಲ. ಏಕೆಂದರೆ ನಿಮ್ಮ ಮನಸ್ಸು ದೇವರ ಮಡಿಲಲ್ಲಿ ಸ್ಥಿರವಾಗಿರುತ್ತದೆ. ಅಲ್ಲಿ ಗಾಳಿ ಅಲ್ಲಾಡಿಸಲಾರದು. ಈ ಮೂರೂ ದಾರಿಗಳನ್ನು ಅಳವಡಿಸಿಕೊಂಡರೆ ಮೌನವನ್ನು ಅಭ್ಯಾಸ ಆಗಿಬಿಡುತ್ತದೆ. ಆಮೇಲೆ ಮಾತು ಮಾತ್ರ ಉಳಿಯುತ್ತದೆ. ಆ ಮಾತು ಅಮೂಲ್ಯ, ಆ ಮಾತು ಪ್ರಯೋಜನಕಾರಿ, ಆ ಮಾತು ಜೀವ ಕೊಡುವ ಮಾತು. ಸ್ನೇಹಿತರೆ, ಈ ಪ್ರಯಾಣದಲ್ಲಿ ನಾವು ತುಂಬಾ ಆಳದ ತಿಳುವಳಿಕೆ ಪಡೆದೆವು. 8 ಸಂದರ್ಭಗಳಲ್ಲಿ ಮೌನ ತಾಳುವ ಕಲೆ, ಕೃಷ್ಣ ಕಲಿಸಿದ ದಾರಿ, ಪೌರಾಣಿಕ ಕಥೆಗಳ ಜ್ಞಾನ ಇವೆಲ್ಲ ಒಟ್ಟಾಗಿ ಒಂದು ಸತ್ಯ ಹೇಳುತ್ತವೆ. ಆ ಸತ್ಯವೇನೆಂದರೆ, ನಿಮ್ಮ ಬದುಕೇ ನಿಮ್ಮ ಮಾತು. ನೀವು ಮಾಡುವ ಕರ್ಮ, ನಡೆಯುವ ರೀತಿ, ಸಂಬಂಧ ಕಾಪಾಡಿಕೊಳ್ಳುವ ಬಗೆ ಇವೆಲ್ಲ ನಿಮ್ಮ ಬಗ್ಗೆ ಮಾತನಾಡುತ್ತವೆ. ಮಾತಿನ ಅಗತ್ಯವಿಲ್ಲ. ಜಗತ್ತಿನ ಮಹಾನ್ ಮನುಷ್ಯರ ಬದುಕು ನೋಡಿ. ಬುದ್ಧ ತನ್ನ ಜ್ಞಾನ ಹೊರೆಹಚ್ಚಲು ಮಾತಿನ ಸ್ಪರ್ಧೆಯಲ್ಲಿ ಇಳಿಯಲಿಲ್ಲ. ಗಾಂಧೀಜಿ ತನ್ನ ದೇಶಪ್ರೇಮ ಸಾಬೀತು ಮಾಡಲು ಭಾಷಣ ಮಾತ್ರ ಆಡಲಿಲ್ಲ, ನಡೆದ, ಉಪವಾಸ ಮಾಡಿದ, ಸೆರೆಮನೆಗೆ ಹೋದ. ವಿವೇಕಾನಂದ ತನ್ನ ಗುರುತ್ವ ಮಾತಿನಲ್ಲಿ ಅಲ್ಲ, ಬದುಕಿನಲ್ಲಿ ತೋರಿದ. ಇವರೆಲ್ಲ ಕಲಿಸಿದ ಪಾಠ ಒಂದೇ, ಮಾತಿಗಿಂತ ಕ್ರಿಯೆ ಮಹಾನ್. ಅರ್ಜುನ ಕುರುಕ್ಷೇತ್ರದ ನಂತರ ಏನಾದ? ಮಾಂಸ ರಕ್ತ ಸಾಕ್ಷಿಯಲ್ಲ, ಅವನ ಬದುಕು ಬದಲಾಯಿತು. ಕೃಷ್ಣನ ಮಾತು ಒಳಹೋಯಿತು, ಏಕೆಂದರೆ ಅರ್ಜುನ ಮೌನ ತಾಳಿ ಕೇಳಿಕೊಂಡ. ಮನಸ್ಸು ತೆರೆದಿತ್ತು, ಹಾಗಾಗಿ ಬೀಜ ಮಣ್ಣಿನಲ್ಲಿ ಬಿದ್ದಿತು, ಮೊಳಕೆ ಬಂತು, ಮರ ಬೆಳೆಯಿತು. ಈ ರೂಪಾಂತರ ಮೌನದಿಂದ ಮಾತ್ರ ಸಾಧ್ಯ. ನಿಮ್ಮ ಜೀವನದಲ್ಲಿ ಒಂದು ಪ್ರಯೋಗ ಮಾಡಿ. ಮುಂದಿನ 1 ವಾರ ಯಾರಾದರೂ ಕೋಪದಲ್ಲಿ ಮಾತನಾಡಿದಾಗ ಉತ್ತರ ಕೊಡಬೇಡಿ. ಯಾರಾದರೂ ಟೀಕಿಸಿದಾಗ ಸಮರ್ಥಿಸಿಕೊಳ್ಳಲು ಹೋಗಬೇಡಿ. ಯಾರ ಬಗ್ಗೆಯೋ ಮಾತನಾಡಬೇಕು ಅನಿಸಿದಾಗ 3 ಪ್ರಶ್ನೆ ಕೇಳಿಕೊಳ್ಳಿ. ಒಂದು ಮಹತ್ವದ ಯೋಜನೆ ಇದ್ದರೆ ಅದನ್ನು ಎಲ್ಲರ ಮುಂದೆ ಹೇಳಬೇಡಿ. ಈ 1 ವಾರದ ಕೊನೆಗೆ ನಿಮ್ಮ ಮನಸ್ಸಿನ ಶಾಂತಿ, ನಿಮ್ಮ ಸಂಬಂಧಗಳ ಗಟ್ಟಿತನ, ನಿಮ್ಮ ಒಳಶಕ್ತಿ ಎಲ್ಲ ಹೆಚ್ಚಾಗಿರುವುದನ್ನು ನೀವೇ ಅನುಭವಿಸುತ್ತೀರಿ. ಮಾತು ಬೆಳ್ಳಿ, ಮೌನ ಬಂಗಾರ ಎಂದು ಹೇಳಲಾಗಿದೆ. ಆದರೆ ಇದರ ಆಳ ಅರ್ಥ ಏನು? ಬೆಳ್ಳಿ ಬೆಲೆಯಿರುವ ಲೋಹ, ಆದರೆ ಬಂಗಾರ ಇನ್ನೂ ಬೆಲೆಯಿರುವ ಸಂಪತ್ತು. ಬಂಗಾರ ಬಳಸುವ ವ್ಯಕ್ತಿ ಅದನ್ನು ಎಲ್ಲಾ ಕಡೆ ಉದ್ದಾಮ ಬೀಸಾಡಲ್ಲ. ಅದನ್ನು ಕಾಪಾಡಿಕೊಂಡು ಸರಿಯಾದ ಸಮಯದಲ್ಲಿ ಬಳಸುತ್ತಾನೆ. ಮೌನವೂ ಹಾಗೆ, ಅದು ಅಮೂಲ್ಯ. ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸುವ ಕಲೆ ಕಲಿತವನು ಜ್ಞಾನಿ. ನಮ್ಮ ಶಾಸ್ತ್ರಗಳಲ್ಲಿ ಒಂದು ಮಾತಿದೆ, ವಾಗ್ ಬ್ರಹ್ಮ, ವಾಣಿ ಬ್ರಹ್ಮಸ್ವರೂಪ. ಮಾತು ಸೃಷ್ಟಿಯ ಮೂಲ ಶಕ್ತಿ. ದೇವರು ಸೃಷ್ಟಿ ಮಾಡಿದ್ದೇ ವಾಕ್ಶಕ್ತಿಯಿಂದ ಎಂದು ನಮ್ಮ ಪರಂಪರೆ ಹೇಳುತ್ತದೆ. ಹಾಗಾದರೆ ಮಾತು ಬ್ರಹ್ಮಸ್ವರೂಪವಾಗಿರುವಾಗ ಅದನ್ನು ನಾವು ಎಲ್ಲಾ ಕಡೆ ಚೆಲ್ಲಾಡಿ ಕೊಳೆ ಮಾಡಬಹುದೇ? ಆ ಶಕ್ತಿಯನ್ನು ಗೌರವಿಸಿ ಸರಿಯಾಗಿ ಬಳಸಬೇಕು. ಇನ್ನು ಮುಂದೆ ನೀವು ಮಾತನಾಡಲು ಮೊದಲು ಒಂದು ಕ್ಷಣ ಕಾಯಿ. ಆ 1 ಕ್ಷಣದ ಮೌನ ನಿಮ್ಮ ಜೀವನ ಬದಲಾಯಿಸಬಹುದು. ಆ 1 ಕ್ಷಣದ ಮೌನ ನಿಮ್ಮ ಮನಸ್ಸಿನ ಶಾಂತಿ ಕಾಪಾಡಬಹುದು. ಸ್ನೇಹಿತರೆ, ಈ ಯಾತ್ರೆ ಮುಕ್ತಾಯಕ್ಕೆ ಬರುತ್ತಿದೆ. ಆದರೆ ನಿಮ್ಮ ಒಳಯಾತ್ರೆ ಈಗ ತಾನೇ ಶುರುವಾಗುತ್ತಿದೆ. ಏಕೆಂದರೆ ಜ್ಞಾನ ಪಡೆಯುವುದು ಒಂದು ಹಂತ ಮಾತ್ರ, ಅದನ್ನು ಅನುಭವಿಸುವುದೇ ನಿಜವಾದ ಹಂತ. ಮೌನ ಎಂದರೆ ಸೋಲಲ್ಲ ಎಂದು ಹೇಳಿದೆ. ಮೌನ ಎಂದರೆ ಮಹಾಶಕ್ತಿ ಎಂದು ಹೇಳಿದೆ. ಆದರೆ ಇದನ್ನು ಅಕ್ಷರಶಃ ಅನ್ವಯಿಸಿಕೊಳ್ಳಲು 1 ದಿನ ಹೆಣಗಾಡಬೇಕಾಗಬಹುದು, 1 ತಿಂಗಳು ಅಭ್ಯಾಸ ಮಾಡಬೇಕಾಗಬಹುದು. ಆದರೆ ಒಮ್ಮೆ ಈ ಕಲೆ ಸಾಧಿಸಿದ ನಂತರ ನಿಮ್ಮ ಜೀವನ ಮೊದಲಿನಂತಿರುವುದಿಲ್ಲ. ಏನು ಬದಲಾಗುತ್ತದೆ? ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತವೆ. ಏಕೆಂದರೆ ನೀವು ಕೋಪದಲ್ಲಿ ಮಾತನಾಡುವುದಿಲ್ಲ. ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಏಕೆಂದರೆ ಯಾರ ಮಾತಿಗೂ ಪ್ರತಿಕ್ರಿಯಿಸಲು ಓಡಿಹೋಗುವ ಜನ ಸ್ವಸ್ಥಲ್ಲ ಎಂಬ ಅನ್ನಿಸಿಕೆ ಮೂಡುತ್ತದೆ. ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಏಕೆಂದರೆ ಅನಗತ್ಯ ವಿಷಯಗಳಿಗೆ ಉದ್ವೇಗಪಡುವ ಅಭ್ಯಾಸ ಬಿಟ್ಟು ಹೋಗುತ್ತದೆ. ನಿಮ್ಮ ಶಕ್ತಿ ಉಳಿಯುತ್ತದೆ. ಏಕೆಂದರೆ ಅನಗತ್ಯ ಸಂಘರ್ಷಗಳಲ್ಲಿ ಭಾಗಿಯಾಗದೆ ಆ ಶಕ್ತಿಯನ್ನು ನಿಮ್ಮ ಗುರಿಗ ಬಳಸಬಹುದು. ಮೌನ ಸಾಧಿದ ಜನ ದೇವರ ಭಾಷೆ ಕಲಿತವರಂತೆ. ಏಕೆಂದರೆ ದೇವರ ಭಾಷೆ ಮೌನ. ಸೃಷ್ಟಿ ಮೌನದಿಂದ ಹೊರಬಂತು. ಜ್ಞಾನ ಮೌನದಲ್ಲಿ ಮೊಳಕೆ ಒಡೆಯುತ್ತದೆ. ಪ್ರೀತಿ ಮೌನದಲ್ಲಿ ಅರಳುತ್ತದೆ. ಯಾರು ಮೌನ ತಾಳಲು ಕಲಿಯುತ್ತಾರೋ
ಅವರು ಈ ದೇವ ಭಾಷೆ ಕಲಿಯುತ್ತಾರೆ. ಶ್ರೀರಾಮ ಅರಣ್ಯವಾಸದ ಸಂದರ್ಭದಲ್ಲಿ ಎಷ್ಟೋ ಅನ್ಯಾಯ ಅನುಭವಿಸಿದ. ತಂದೆಯ ಆದೇಶ, ಮಲತಾಯಿಯ ಒಳಸಂಚು, ರಾಜ್ಯ ಕಳೆದುಹೋಯಿತು. ಆದರೂ ರಾಮ ಒಂದು ಕ್ಷಣ ದ್ವೇಷ, ಕೋಪ, ಪ್ರತೀಕಾರ ಎನ್ನಲಿಲ್ಲ. ಮೌನ ತಾಳಿ ಧರ್ಮ ನಡೆಹೆಣಿದ. ಆ ಮೌನಶಕ್ತಿ ಅವನನ್ನು ಮರ್ಯಾದಾ ಪುರುಷೋತ್ತಮ ಮಾಡಿತು. ಅದೇ ರೀತಿ ನೀವು ಈ 8 ಸಂದರ್ಭಗಳಲ್ಲಿ ಬಾಯಿ ಮುಚ್ಚಿ, ಮನಸ್ಸು ತೆರೆಯಿರಿ, ಮಾತನ್ನು ಕಾಪಾಡಿಕೊಳ್ಳಿ, ಮೌನವನ್ನು ಗೌರವಿಸಿ. ಪ್ರತಿ ಟೀಕೆಗೆ ಉತ್ತರ ನೀಡುವ ಬದಲು ನಿಮ್ಮ ಕ್ರಿಯೆಯಿಂದ ಉತ್ತರ ನೀಡಿ. ಪ್ರತಿ ಸಂಘರ್ಷದಲ್ಲಿ ಭಾಗಿಯಾಗುವ ಬದಲು ನಿಮ್ಮ ಗುರಿಯತ್ತ ಹೆಜ್ಜೆ ಹಾಕಿ. ನೆನಪಿಡಿ, ಬಾಯಿ ಮುಚ್ಚಿದಾಗ ನಿಮ್ಮ ಕಣ್ಣು ತೆರೆಯುತ್ತದೆ, ನಿಮ್ಮ ಕಿವಿ ತೆರೆಯುತ್ತದೆ, ನಿಮ್ಮ ಮನಸ್ಸು ತೆರೆಯುತ್ತದೆ. ಆ ತೆರೆದ ಮನಸ್ಸಿನಲ್ಲಿ ಜ್ಞಾನ ಇಳಿಯುತ್ತದೆ. ಆ ಜ್ಞಾನ ನಿಮ್ಮ ಜೀವನ ಬದಲಿಸುತ್ತದೆ. ಆ ಬದಲಾದ ಜೀವನ ನಿಮ್ಮ ಸುತ್ತಲಿನ ಜಗತ್ತನ್ನು ಬದಲಿಸುತ್ತದೆ. ಮೌನ ಸಾಧನೆಯ ಮೊದಲ ಹೆಜ್ಜೆ. ಮೌನ ಜ್ಞಾನದ ದ್ವಾರ. ಮೌನ ದೇವರ ಭೇಟಿಯ ಮಾರ್ಗ. ಈ ಮಾರ್ಗ ಹಿಡಿದ ನೀವು ಈ ಜೀವನದಲ್ಲಿ ನಿಜವಾದ ಆನಂದ ಅನುಭವಿಸುತ್ತೀರಿ. ಈ 8 ಸಂದರ್ಭಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಜೀವನ ಹೂವಿನಂತೆ ಅರಳಲಿ. ಭಗವಂತ ನಿಮ್ಮ ಜೀವನದಲ್ಲಿ ಮೌನದ ಶಕ್ತಿ ನೀಡಲಿ. ಬೇಕಾದ ಸಮಯದಲ್ಲಿ ಮಾತನಾಡುವ ಧೈರ್ಯ ನೀಡಲಿ. ಬೇಡದ ಸಮಯದಲ್ಲಿ ಮೌನ ತಾಳುವ ವಿವೇಕ ನೀಡಲಿ. ಈ ಎರಡೂ ಸಾಧ್ಯವಾದ ದಿನ ನಿಮ್ಮ ಜೀವನ ಮಹಾಭಾರತದ ಮೇರು ಕ್ಷಣಗಳಂತೆ ಅಮರವಾಗುತ್ತದೆ. ಎದ್ದೇಳಿ, ಮೌನ ತಾಳಿ, ಮಹಾನಾಗಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.